ನೋಡಿ ಚಪ್ಪಾಳೆ ಶಬ್ದ ಹೇಗಿರ್ಬೇಕು ಅಂದ್ರೆ ಆ ಶಿವನ ಡಂಬೋರದ ನಾಚಬೇಕು, ಹಂಗಿರ್ಬೇಕಾಯ್ತು. ಅದು ಬರ್ತಾ ಇಲ್ಲ, ತುಂಬಾ ನಿರಾಸವಾಗ್ತಾ ಇದೆ. ಇನ್ನೂ ಜೋರಾಗಿ ಶ್ರೀ ಅಂತ ಹೇಳಿದ್ವಿ. ನಾರ್ಮಲ್ ಕಲ್ಚರ್ ಪ್ರೋಗ್ರಾಮ್ ಅಂದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಇರಬೇಕು, ಮೂಡ್ ಸೆಟ್ಟಿಂಗ್ ಎಲ್ಲ ಇರಬೇಕಲ್ವಾ. ಅದಕ್ಕೋಸ್ಕರನೇ ಒಂದು ಜಾನಪದ ಗೀತೆಗಳು ಇಟ್ಟಿದ್ವಿ. ಅದು ಹೇಗೆ ಅಂದರೆ ಅದು ನಮ್ಮ ಡಾಕ್ಟರ್ ಜೋಗಿ ಸಿದ್ದರಾಜ್ ಅವರಿಂದ ಜಾನಪದ ಹಾಡು ಅಂದರೆ ಎಂಟರ್ಟೈನ್ಮೆಂಟ್ ಅಲ್ಲ, ಅದು ನಮ್ಮ ಸಾಂಸ್ಕೃತಿಕ ಮತ್ತು ನಮ್ಮ ಬದುಕು, ನಮ್ಮ ಜೀವನವೂ ಹೌದು. ಇಂದಿನ ಭಕ್ತರಸದ ಸಂಜೆ ಇದೊಂದು ಅದ್ಭುತ ಆರಂಭ ನೋಡಿ. ಅವ್ರ ಹಾಡು ಕೇಳೋರು ಹೆಂಗಿದೆ ನೋಡಿ. ಗುರುವೇ ನಿನ್ನ ಆಟವನ್ನು ಬಲ್ಲೋರು ಯಾರ್ಯಾರು, ಗುರುವೇ ನಿನ್ನ ಆಟವನ್ನು ಬಲ್ಲೋರು ಯಾರ್ಯಾರು ಎನ್ನುವ ಆ ಗಂಭೀರ ಘನವಾದ ಬೇಸ್ವಾಸ್ ಕೇಳಿದಾಗ ಕೈಲಾಸದಲ್ಲಿರುವ ಕೈಲಾಸಗಿರಿ ಶಿವನು ಯಾವನಿವರು ಅಂತ ಚಿಂತೆಗೆ ಬಿದ್ದರೂ ಆಶ್ಚರ್ಯವಲ್ಲ. ಓಕೆ, ನಾವು I am going to hand over the mic to Dr. Jogila Siddharaju. Sing and enjoy the Janpata Geeta. ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನೆಲಮೂಲ ಸಂಸ್ಕೃತಿಯ ತಾಯಿ ಬೇರು ಜನಪದ ಗೀತೆಗಳನ್ನು ಹಾಡುವಂಥ ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಾರೆ. ತಾವೆಲ್ಲರೂ ಬಂದಿದ್ದೀರಿ. ನಿಮಗೆ ನಮ್ಮ ತಂಡದ ಪರವಾಗಿ ತುಂಬುವುದೇ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರೋಟರಿ ಅಂದರೆ ಭಾಳ ಶಿಸ್ತು. ಆ ಶಿಸ್ತಿನಂತೆ ನಮಗೆ ಕೊಟ್ಟಿರ್ತಕ್ಕಂಥ ಸಮಯ ಪಾಲನೆ ಕೂಡ ಭಾಳ ಮುಖ್ಯ ಅಂತ ಭಾವಿಸ್ತೀವಿ. ಒಂದು ವಿನಂತಿ ಮಾಡ್ತೀವಿ, ನೀವೆಲ್ಲರೂ ಸ್ವಲ್ಪ ಚಾರ್ಜ್ ಅಪ್ ಆದರೆ ಅವರ 2 ಸಾರಿ ನಿರೂಪಕರು ಹೇಳಿದ್ರು, ಈ ಸರ್ ಚಪ್ಪಾಳೆ ಹೊಡೆಯೋದಾದರೆ ಚೆನ್ನಾಗಿ ಜೋರಾಗಿ ಹೊಡೆಯಿರಿ, ಆಮೇಲೆ ಚಪ್ಪಾಳೆ ಮಹತ್ವವನ್ನು ಆಮೇಲೆ ಹೇಳ್ತೀವಿ ಅಂತ ಕಾರ್ಯಕ್ರಮ ಆರಂಭ ಮಾಡ್ತೀವಿ. ಬಂಧುಗಳೇ, ನಾಳೆ ಇಲ್ಲ ನಾಡಿದ್ದು ಈ ನೆಲಮೂಲ ಸಂಸ್ಕೃತಿಯ ಆರಾಧ್ಯ ದೈವ ಶಿವನನ್ನ ಕುರಿತಂಥ ಶಿವರಾತ್ರಿ ಬರ್ತಾ ಇದೆ. ಶಿವನನ್ನ ಸ್ಮರಿಸುವಂತಹ, ಶಿವನಿಗೆ ಅರ್ಪಿತವಾದಂಥ ಗೀತೆಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾರಿಗಾದ್ರೂ ಅಪೇಕ್ಷೆ ಗೀತೆ ಇದ್ರೂ ಕೂಡ ಹೇಳ್ಬೋದು, ನಮಗೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಹಾಡ್ತೀವಿ ಅಂತ ಹೇಳ್ತಾ ಮೊದಲಿಗೆ ಕೇಳೋಣ ಸೋಲಿಸಬೇಡ ಗೆಲ್ಲಿಸಲ್ಲ. ಈ ವರ್ಷ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ, ಯಾವುದೇ ಕೆಲಸ ಎತ್ಕೊಂಡ್ರು ಕೂಡ ಗೆಲುವನ್ನು ತರಲಿ ಅಂತ ಪ್ರಾರ್ಥನೆ ಮಾಡೋ ಗೀತೆ ಸೋಲಿಸಬೇಡ ಗೆಲ್ಲಿಸಯ್ಯ, ಸೋಲಿಸಬೇಡ ಗೆಲ್ಲಿಸಯ್ಯ, ಭೂಲೋಕದಯ್ಯ ದೇವಾನೇ ಸಯ್ಯ, ಸೋಲಿಸಬೇಡ ಗೆಲ್ಲಿಸಯ್ಯ, ಸೋಲಿಸಬೇಡ ಗೆಲ್ಲಿಸಯ್ಯ, ಸೋಲಿಸಬೇಡ ಗೆಲ್ಲಿಸಯ್ಯ, ಭೂಲೋಕದಯ್ಯ ದೇವಾನೇ ಸಯ್ಯ,
ಧನ್ಯವಾದಗಳು. ಬಾಲ್ಕನಿಯಲ್ಲಿ ತುಂಬ ಜನ ಇದ್ದೀರಿ, ಚಪ್ಪಾಳೆ ಬರ್ತಾ ಇದೆ, ಭಾಳ ಖುಷಿಯಾಗಿದೆ. ಇಲ್ಲಿ ಕೆಲವರು ನೀವೇನಾದರೂ ಮಾಡ್ಕೊಳ್ಳಿ, ಏನಾದರೂ ಹಾಡ್ಕೊಳ್ಳಿ, ನಾನು ಚಪ್ಪಾಳೆ ಹೊಡೆಯಲ್ಲ ಅಂತ ಕೆಲವರು ಕೂತ್ಬಿಟ್ಟಿದ್ದಾರೆ. ಅವ್ರಿಗೇನು ಮಾಡೋಕ್ಕಾಗಲ್ಲ. ನನಗನ್ಸುತ್ತೆ ಮೇಡಮ್ ಮಾತಾಡ್ಬಿಡಿ ಪ್ಲೀಸ್, ನೀವು ಮಾತಾಡೋದಾದ್ರೆ ಚೆಂದ ಇದೆ. ನಾನು ಅದಕ್ಕೆ ಹೇಳಿದೆ ನಿಮಗೆ, ಸಾರ್ ತುಂಬ ಚೆನ್ನಾಗಿ ಹೇಳಿದ್ರು. ಏನಂತ ತಿಂಡಿ ಆಯ್ತಾ, ಕಾಫಿ ಕುಡಿದ್ರಾ, ಓಕೆ ಅಷ್ಟಾಗಿದೆ ಅಂದರೆ ಸುಭಿಕ್ಷವಾಗಿ ಕುತ್ಕೊಳ್ಬೇಕು, ಹಾಡ್ಸ್ಕೊಳ್ಳೋದು. ಯಾಕೆ ನಾನು ಹೇಳ್ತೀನಿ ಅಂದರೆ, ನೀವೆಲ್ಲರೂ ಕೂಡ ಯಾರು ರೋಟರಿಯ ಪದಾಧಿಕಾರಿಗಳಿದ್ರಿ, ಮುಖ್ಯಸ್ಥರಿದ್ರಿ, ಇವತ್ತು ದಾನಿಗಳು ಬಂದಿದ್ರಿ, ಎಲ್ಲರೂ ವೆಲ್ ಸೆಟಲ್ಡ್ ಆರಾಮಾಗಿ ಇರ್ತಕ್ಕಂತಹ ಜನಗಳು. ಹಂಗಾಗಿ ಏನು ತೊಂದರೆ ಇಲ್ಲ. ಆದರೆ ನಮ್ಮ ಜನಪದ ಜ್ಞಾನಿಗಳು ನೀವೆಲ್ಲರೂ ಇವತ್ತು ನಿಮ್ಮ ಮಕ್ಕಳನ್ನ ಇಂಜಿನಿಯರ್, ಡಾಕ್ಟರ್, ಬೇರೆ ಬೇರೆ ಉದ್ಯೋಗಗಳಿಸಿ ನೀವು ಕೂಡ ಉದ್ಯೋಗಿಗಳಾಗಿದ್ದರೂ ಕೂಡ ಬೆಂಗಳೂರು ಇದ್ದುಕೊಂಡು ರೋಟರಿಗೆ ಸೇರಿದ್ದೀರಲ್ಲ, ಅದು ದೊಡ್ಡದು. ನಿಮ್ಮಂಥ ಲಕ್ಷಾಂತರ ಜನ ಇದ್ದಾರೆ, ಆದರೆ ನೀವು ರೋಟರಿಗೆ ಸೇರಿ ಸೇವೆ ಮಾಡಕ್ಕೆ ಬಂದಿದ್ದೀರಲ್ಲ, ಅದಕ್ಕೆ ನಮ್ಮ ಕಡೆ ಒಂದು 2,000. ಯಾಕೆಂದರೆ ಎಲ್ಲರೂ ಮನಸ್ಸು ಬರಲ್ಲ. ಉಳ್ಳವರು ಶಿವಾಲಯ ಮಾಡುವುದು ನಾನೇನು ಮಾಡಲಯ್ಯ ಬಡವನಯ್ಯ ಅಂತೇಳಿ ಬಸವಣ್ಣ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಎಲ್ಲ ಕಾಲೇ ಕಪ್ಪ ದೇಹವೇ ದೇಗುಲ ಶಿರವೇ ಮುನ್ನ ಕಸವಯ್ಯ. ಹಾಗೆ ಉಳ್ಳವರನ್ನು ಕೊಡೋರಲ್ಲ, ನೀವು ದಾನಿಗಳಾಗಿ ಒಂದು ನಿಜವಾದ ಬಂದದ್ದು ಖುಷಿ ಕೊಡ್ತಾ ಮುಂದಿನ ಗೀತೆಗೆ ಹೋಗೋಣ. ಮುಂದೆ ಬಹಳ ಅರ್ಥಗರ್ಭಿತವಾದಂಥ ಗೀತೆ, ನೀವೆಲ್ಲರೂ ಕೇಳಿದ್ದೀರಿ, ಕೇಳಿಲ್ಲ ಅಂತ ದಯವಿಟ್ಟು ಕೇಳಿ. 16ನೇ ಶತಮಾನದಲ್ಲಿ ನಿಮ್ಮಂತೆ ಬಾಳೆ ಬದುಕಿದಂಥ ಮಂಟೇಸ್ವಾಮಿಯವರು ಈ ಕಲಿಯುಗದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ತನ್ನ ಕಾಲಜ್ಞಾನದಲ್ಲಿ ಹೇಳ್ತಾರೆ. ನಾನು ನಿನ್ನೆ ಟಿವಿನಲ್ಲಿ ನೋಡಿದೆ ಮತ್ತು ಪತ್ರಿಕೆಯಲ್ಲಿ ಕೂಡ ಓದಿದೆ, 9 ವರ್ಷದ ಹೆಣ್ಣು ಮಗಳಿಗೆ ಒಂದು ಮಗು ಆಗಿದೆ. ಎಂಥ ಪವಾಡ ಅದು. ಅದಕ್ಕೆ ನಮ್ಮ ಮಂಟೇಸ್ವಾಮಿ 16ನೇ ಶತಮಾನದಲ್ಲಿ ಹೇಳ್ತಾರೆ, 7 ವರ್ಷದ ಬಾಲೆ ಋತುಮತಿಯಾಗಬೇಕು, 8 ವರ್ಷಕ್ಕೆ ಅವಳು ಜೋಡಿ ಮಕ್ಕಳಾಗಿರಬೇಕು ಅಂತ ಅವತ್ತು ಹೇಳ್ತಾರೆ. ಅದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಎಂಥ ಕಲಿಗಾಲ ಬಂತಪ್ಪ ಅನ್ನುವಂಥ ಕಾಲದಲ್ಲಿ ನಾವಿದ್ದೀವಿ. ಕೇಳೋಣ ಮಂಟೇಸ್ವಾಮಿಯ ಕಾಲಜ್ಞಾನದ ಗೀತೆ. Montana
ಮಠದಲ್ಲಿರುವ ಸ್ವಾಮಿಗಳಿಗೆ ಇಬ್ಬರು ಹೆಂಡಿರು ಬೇಕೇ ಬೇಕು. ಸಿದ್ದಯ್ಯ ಸ್ವಾಮಿಗಳಿಗೆ ಈಗ ಈ ತರದ ಸಾಹಿತ್ಯಗಳನ್ನು ನಾವು ಅರ್ಥ ಮಾಡಿದ್ದೇವೆ. ನಾವೆಲ್ಲರೂ ವಿದ್ಯಾವಂತರು, ಬುದ್ಧಿವಂತರು. ಅಂಗೈಯಲ್ಲಿ ಅರಮನೆ ನೋಡ್ತಕ್ಕಂಥದ್ದನ್ನ 7 ಸಮುದ್ರದಿಂದ ಆಚೆ ಇರ್ತಕ್ಕಂಥವ್ರ ಜೊತೆಗೆ ಸುಲಲಿತವಾಗಿ ಮಾತಾಡೋದನ್ನು ನಾವೆಲ್ಲ ಇಲ್ಲೇ ಇದ್ದಷ್ಟು ಅನುಭವಿಸ್ತಾ ಇದ್ದೀವಿ ಕೂಡ ಮೌಢ್ಯ ಕಾಟ ಮಾಡ್ತೀವಿ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನೀವೆಲ್ಲರೂ ಶಿವರಾತ್ರಿ ಹತ್ರ ಬರ್ತಾ ಇದೆ. ಶಿವರಾತ್ರಿಯನ್ನು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಟಿವಿ ನೋಡಿ ಇವತ್ತು ಕಲ್ತ್ಕೊಳ್ತಿರ್ತಾರೆ. ಯಾಕೆಂದ್ರೆ ಅಜ್ಜ ಅಜ್ಜಿ ಇಲ್ಲದ್ರಿಂದ ಅಲ್ಲಿ ಟಿವಿ ಹೇಳೋದನ್ನ ಕೇಳಿಕೊಂಡು ಪೂಜೆ ಮಾಡ್ತಿರ್ತಾರೆ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನಾದಪ್ರಿಯನೆಂಬರು ನಾದಪ್ರಿಯನಲ್ಲ, ವೇದಪ್ರಿಯನೆಂಬರು ವೇದಪ್ರಿಯನಲ್ಲ, ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನು ನಮ್ಮ ಕೂಡಲ ಸಂಗಮ ದೇವ, ನಿಜ ಭಕ್ತಿಗೆ ಒಲಿದ ಅಂತಕ್ಕಂಥ ಅರ್ಥ ಇರ್ತಕ್ಕಂಥ ಗೀತೆ ನಿಜವಾಗ್ಲೂ ಕೂಡ ನಮ್ಮ ಮಲೆ ಮಾದೇಶ್ವರ ಬೆಟ್ಟ ಕೇಳಿದ್ದೀವಿ. ಹೆಚ್ಚಿನ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ದೀವಿ. ತುಂಬ ಕೈ ಹಿಡಿದಿದೆ, ಬಹಳ ಖುಷಿ. ಮಲೆ ಮಾದೇಶ್ವರನ ಬೆಟ್ಟಕ್ಕೆ ಯಾಕೆ ನೀವು ಹೋಗ್ಬೇಕು ಅಂತಂದ್ರೆ, ನಮ್ಮ ಸಂಸ್ಕೃತಿಯ ತಾಯಿಬೇರು ಜನಪದದಲ್ಲಿ ಮಹತ್ ಗ್ರಂಥಗಳು ಮಲೆ ಮಾದೇಶ್ವರ, ಮಂಟೇಸ್ವಾಮಿ, ಜುಂಜಪ್ಪನ ಕಾವ್ಯ ಮತ್ತು ಸೌದತ್ತಿ ಎಲ್ಲವರ ಕಾವ್ಯವನ್ನು ನಾವು ಕೇಳ್ತೇವೆ. ವಿದೇಶಕ್ಕೆ ಯಾರೇ ಬಂದರೂ ಕೂಡ ಅವರು ತುಂಬ ಉದಾಹರಣೆಗಳಂದರೆ ಐ ವಾಂಟ್ ಟು ವಿಸಿಟ್ ಒನ್ಸ್ MM Hills ಅಂತ ಕರ್ಕೊಂಡು ಆ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಯಾರು ನೋಡಿರೋದು ಒಂದ್ಸಾರಿ ಹೋಗಿ ಮಲೆ ಮಾದೇಶ್ವರನ ಕುರಿತು ನಮ್ಮ ಜನಪದರು ಕಟ್ಟಿರ್ತಕ್ಕಂಥ ಗೀತೆಯನ್ನು ನಮ್ಮ ನಾಡಿನ ಹೆಸರಾಂತ ಗಾಯಕಿ ಶೈಲಜಾ ಮತ್ತು ಸಂಗೀತಗಳು ನಾವೆಲ್ಲ ಸೇರಿ ಪುಸ್ತಕಿಸ್ತೀವಿ. ನೀವೆಲ್ಲರೂ ನೀವು ಹಾಗೆ ಯಾರು ಕುಣಿಯೋ ರೆಡಿ ಇದ್ರೆ ಕುಡಿಬೇಕು. ನಾನೆಲ್ಲರೂ ಸರ್ ನಾವೆಲ್ಲ ಕುಣಿತೀವಿ ಸರ್, ರೋಟ್ರಿ ಎಲ್ಲ ಭಾಳ ಕುಣಿತಾರೆ, ಕುಣಿಸ್ಬೇಕು. ಯಾಕೆ ಕುಣಿಯೋಕೆ ನಡೀತೀವಿ? ಇಲ್ಲ ಸರ್, ಕೈಯಾಗ ಚಪ್ಪಾಳೆ ಆದರೂ ಹೊಡಿಬೋದು. ನಮ್ಮ ಕಡೆಗೆ ಯಾಕೆಂದ್ರೆ ಹೇಳ್ತೀನಿ ಕೇಳಿ ಬಂಧುಗಳೇ, ನನ್ನ ಪರಿಚಯ ಮಾಡೋದಕ್ಕೆ ಮುಂದೆ ಪರಿಚಯ ಮಾಡ್ತಾರೆ. ನಾನು ನಿಮ್ಮ ಮುಂದೆ ನಿಂತಿರ್ತಕ್ಕಂಥ ಕಲಾವಿದ. 38 ವರ್ಷದಲ್ಲಿ ಜನಪದ ಗೀತೆಗಳನ್ನು ಹಾಡ್ತಾ 16 ದೇಶಗಳಲ್ಲಿ ನಮ್ಮ ಜನಪದವನ್ನು ಹಾಡಿರ್ತಕ್ಕಂಥದ್ದು. ಬಹಳ ವಿಶೇಷ 2005 ಇಸ್ವಿಯಲ್ಲಿ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಕೊಡುತ್ತೆ ಜನಪದ ಗಾಯನಕ್ಕೆ. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ದಾಗ ಪ್ರಶಸ್ತಿ ಕೊಡುವಂಥ ಕಲಾವಿದ. ಬುದ್ಧಿವಂತ ಮದುವೆಗಳನ್ನು ಮೆಚ್ಚಿಕೊಳ್ತಾ ಇದ್ದೀನಿ. ದಯವಿಟ್ಟು ಕಿವಿಯ ಪಟಲದ ಮೇಲೆ ಹಾಕೊಡಿ ಅಂತ ಹೇಳ್ತಾ ಕೇವಲ ಮೂವಣ್ಣದ ಮಾದೇಶ್ವರಿಗೆ ಶರಣು ಶರಣಯ್ಯ ಕುಡಿಯೋದ್ರೆ ಕುಡಿಯಬಹುದು. ಕನಿಷ್ಠ ಏನಿಲ್ಲ ಚಪ್ಪಾಳೆ ಆದಾಗ ಮುಂಜಾನೆ ಡ್ಯಾನ್ಸ್ ಮಾಡೋದು ಕೇಳೋಣ. ಮಲೆ ಜೇನು ಮಲೆ 77 ಮಲೆಗಳಿಗೆ ನಾಟಿ ಉಗೆ ಅಂದ್ರೆ ಜೈ ಅಂತ, ಜನಪದದಲ್ಲಿ ಉಗೆ ಅಂದ್ರೆ ಜೈ ಅಂತ. ಎಷ್ಟು ಜನ ಜೈ ಅಂತೀರಿ? ಈಗ ಎಲ್ಲರೂ ಸೇರೋಣ. ಆ ಮಲೆ ಜೇನು ಮಲೆ 77 ಮಲೆಗಳಿಗೆ ನಾಟ್ಯ ಮಾಡ್ತಕ್ಕಂಥ ಮುದ್ದು ಮಾದಪ್ಪನ ಒಂದ್ಸರಿ ಮುಖೇನಿ, ರೋಟ್ರಿ ಬಸವಷ್ಟು ಒಂದ್ಸರಿ ಮುಖೇನಿ. ಎಷ್ಟು ಚೆನ್ನಾಗಿ ಬಂತಲ್ಲ ಈಗ ಎಲ್ಲರೂ ಸೇರಿ. ಧನ್ಯವಾದಗಳು. ಕೇಳೋಣ ಮೂವಣ್ಣದ ಮಾದೇಶ್ವರ. ಮುಂಜಾನ ಪೂಜೆಗೆ
ರೀತಿಯಲ್ಲಿ ವಿದ್ಯೆ ವಿನಯವನ್ನ ಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು, ಜೊತೆಗೆ ಡಿಸಿಪ್ಲಿನ್ ಹೆಸರಲ್ಲಿ ಮಾನವನನ್ನು ಪ್ರೀತಿಸುವ, ಮಾನವನ ಜೊತೆಗೆ ಸಂವಹನ ನಡೆಸುವಂತ ಕ್ರಿಯೆಯನ್ನು ನೀಡಬೇಕು. ರೋಟ್ರಿ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಅಲ್ವಾ ಸರ್? ರೋಟ್ರಿ ಎಲ್ಲ ಮಾತಾಡ್ತಿಲ್ಲ, ನೀವು ಮಾತಾಡ್ತೀರಾ ಸರ್? ಮಹಿಳೆಯರೆಲ್ಲ ಬಂದಿರ್ತಕ್ಕಂಥದ್ದು ರೋಟ್ರಿಗಳು, ದಾನಿಗಳು ಮಾತಾಡ್ತೀರ, ಅವರು ಪಕ್ಕ ಕೆಲವು ಸರ್ ಮಾತಾಡ್ತಾರ ಸರ್? ಮಾತಾಡೋದೇ ಕೆಲಸ ಸಾಕು. ಅಂದ್ರೆ ಮಾತೆಯನ್ನು ಎಲ್ಲಿರ್ತಾರೋ ಅಲ್ಲಿ ಮಾತೆಯನ್ನು ಎಲ್ಲಿರ್ತಾರೋ ಅಲ್ಲಿ ಮಾತೆ. ಹಾಗಾಗಿ ನೀವೆಲ್ಲರೂ ಬಂದು ಈ ಮದುವೆಗೆ ಬಹಳ ಮತ್ತೊಮ್ಮೆ ತಡವಾಗಿ ಬಂದಿರೋ ಸ್ವಾಗತ ಕೊಡ್ತೀವಿ. ಬಾಲ್ಕನಿ ಕೂಡ ತುಂಬಿತು, ಕೆಳಗಡೆ ತುಂಬುತ್ತಾ ಇದೆ. ಜೋರಾದ ಚಪ್ಪಾಳೆ ಇನ್ನೊಂದು ಸಾರಿ ಬಂದಿದ್ರೆ. ನಿರೂಪಣೆ ಮಾಡ್ತಾ ನಾನು ರವಿಸಾರಿ ಗುರುವೇಲಿ ನಾಟಕ ಬಂದವರು ಯಾರ್ಯಾರು, ಶಿವನೇಲಿ ನಾಟಕ ಬಂದವರು ಯಾರ್ಯಾರು ಬಂಧುಗಳೇ, ನಾನು ಹಾಗೆ ಶಿವನ ಮಹಿಮೆಯನ್ನು, ವಿದ್ಯೆ ಕಲಿಸ್ತಕ್ಕಂಥ ಗುರುವಿನ ಮಹಿಮೆಯನ್ನು ಬಂದವರು ಯಾರು? ಇವತ್ತು ನೀವೆಲ್ಲರೂ ಹಿರಿಯರಾಗಿದ್ದರೂ ಕೂಡ ನಿಮಗೆ ಒಬ್ಬರು ಪ್ರಭಾವ ಬೀರುತ್ತಾರೆ, ಒಬ್ಬರು ಗುರು, ಅವರು ನೆನಪು ಬರ್ತಾರೆ. ಗುರುವಿನ ಮಹಿಮೆ ಬಂದವರು ಯಾರು? ನಾವು ನಿಜವಾಗ್ಲೂ ಕೂಡ ಈ ಗೀತೆಯನ್ನು ಕೇಳೋಣ. ಗುರುವೇಲಿ ನಾಟಕ ಬಂದವರು ಯಾರ್ಯಾರು? ಈ ಗೀತೆ ಇವತ್ತು ಸರ್ ಕುತ್ಕೊಳ್ಳಿ ಸರ್, ದಯವಿಟ್ಟು ಕುತ್ಕೊಳ್ಳಿ. ಏನಾಗಿದೆ ಗೊತ್ತಾ ಸರ್? ತಪ್ಪಿಕೊಡ್ರಿ, ತಡವಾಗಿ ಬಂದು ಮತ್ತೆ ಪಕ್ಕದಲ್ಲಿ ಮಾತಾಡ್ತಾ ಇದೆ. ಕಾರ್ಯಕ್ರಮಕ್ಕೆ ಸ್ವಲ್ಪ ದಯವಿಟ್ಟು ರಸಭಂಗವನ್ನು ಮಾಡದೆ ಅದರ ರಸವನ್ನು ಮತ್ತಷ್ಟು ಹೆಚ್ಚಿಸಿ ಅಂತ ವಿನಂತಿ ಮಾಡಿದೆ. ಈಗ ಸ್ವಲ್ಪ 3-4 ಹಾಡಾದರೆ ಚಾರ್ಜ್ ಆಗಿದೆ, ಚಾರ್ಜ್ ತಗೊಂಡು ಕೊಡ್ಬೇಕಲ್ಲ, ಅದಾದ್ಮೇಲೆ ನೃತ್ಯ ರೂಪಕ ಇದೆ, ಅಷ್ಟೊತ್ತಿಗೆ ತಗೊಂಡೋಗ್ಬೇಕು. ಬಹಳ ಖುಷಿಯಾಗಿ ಗೊತ್ತಾ ಈ ಸಂದರ್ಭವನ್ನು ಬಳಸಿಕೊಂಡು ಈ ಒಂದು ವಿಶೇಷ ಕಾರ್ಯಕ್ರಮ ನಿಮಗೆ ಖುಷಿ ಕೊಡೋದಕ್ಕೆ ರೌಟಿಯವರು ಈ ಕಾರ್ಯಕ್ರಮವನ್ನು ಅಂದ್ಕೊಂಡ್ರಂತ ನಾನು ಭಾವಿಸ್ತೇನೆ. ಖುಷಿ ಇವತ್ತು ದೂರ ಆಗ್ತಾ ಇದೆ ನಮ್ಮಿಂದ. ಸಣ್ಣ ಸಣ್ಣ ಸಂದರ್ಭವನ್ನು ಬಳಸ್ಕೋಬೇಕಾಗಿದೆ. ಬಂದು ಕೇಳೋಣ. ಗುರುವೇಲಿ ನಾಟಕ ಒಂದು ಕರ್ಮ ಚೂರು ನಿಮ್ಗೆ ಕೊಟ್ಟರು ಸಮಯ ಪಾಲಿಸ್ತಾ ಇದ್ದೀನಿ. ಒಂದು ಆಟ ಗುರುವೇ